ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಘು. ನೀವು ನೋಡ್ತಾ ಇದ್ದೀರಾ ಟೆಕ್ಸೆಟ್ ಚಾನಲ್. ಫ್ರೆಂಡ್ಸ್, ಟೆಕ್ಸೆಟ್ ಚಾನಲ್ ಅಲ್ಲಿ ಇವತ್ತು ಸಿ ಲ್ಯಾಂಗ್ವೇಜ್ ಲರ್ನ್ ಇನ್ ಕನ್ನಡ ಅನ್ನೋ ಸೀರೀಸ್ ಅಲ್ಲಿ ನಾವು ಇದನ್ನ 36 ಲೆಸನ್ ಅಲ್ಲಿ ಇದ್ದೀವಿ. ಆಲ್ರೆಡಿ 35 ಲೆಸನ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಯಾರು ಪ್ರೀವಿಯಸ್ ಲೆಸನ್ ನೋಡಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಕೂಡಲೇ ಹೋಗಿ ವಾಚ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವತ್ತಿನ ಲೆಸನ್ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಲೆಸನ್ ಅಲ್ಲಿ ನಾವು ಗೆಟ್ಸ್ ಹಾಗೇನೆ ಪುಟ್ಸ್ ಅನ್ನೋ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಸೊ ಇದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಚಾರ್ ನೇಮ್. ಸೊ ಒಂದು ಆರೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆರೇ 25 ಲೆಟರ್ಸ್. ಈಗ ನಾವು ಮೊದಲು ಏನು ಕೊಡ್ತಾ ಇದ್ವಿ, ಪ್ರಿಂಟ್ ಅಪ್ ಅಂತ ಕೊಡ್ತಾ ಇದ್ವಿ ಅಲ್ವಾ? ಅದರ ಬದಲಾಗಿ ಏನು ಮಾಡ್ತಾ ಇದೀವಿ, ನಾವೀಗ ಪುಟ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ? ಪುಟ್ಸ್ ಎಂಟರ್ ಯುವರ್ ನೇಮ್. ಓಕೆ, ಈಗ ನಾವು ಯೂಸರ್ ಎಂಟ್ರಿ ಮಾಡಿರೋ ಒಂದು ವ್ಯಾಲ್ಯೂನ ನಾವು ರಿಸೀವ್ ಮಾಡಲಿಕ್ಕೆ ಪ್ರೀವಿಯಸ್ ಅಲ್ಲಿ ಏನು ಯೂಸ್ ಮಾಡ್ತಿದ್ವಿ, ಸ್ಕ್ಯಾನ್ ಅಪ್ ಅನ್ನೋದನ್ನ ಯೂಸ್ ಮಾಡ್ತಾ ಇದೀವಿ. ಕರೆಕ್ಟ್? ಈ ದಿನ ನಾವೇನು ಮಾಡೋಣ ಅಂದ್ರೆ ಗೆಟ್ಸ್ ಅಂತ ತಗೊಳ್ಳೋಣ. ಓಕೆ, ಗೆಟ್ಸ್. ಸೊ ಈ ಗೆಟ್ಸ್ ಏನು ತಗೋಬೇಕು ಅನ್ನೋದನ್ನ ನಾನು ಶೋ ಮಾಡ್ತೀನಿ ನಿಮಗೆ. ಓಕೆನಾ? ಗೆಟ್ಸ್ ನೇಮ್. ಓಕೆ, ನೆಕ್ಸ್ಟ್ ಇದನ್ನ ನಾವು ಮತ್ತೆ ಪ್ರಿಂಟ್ ಕೊಡ್ಬೇಕಲ್ವಾ? ಪುಟ್ಸ್. ಓಕೆ, ಯುವರ್ ನೇಮ್ ಈಸ್, ಇದನ್ನ ನಾವು ಪ್ರಿಂಟ್ ಅಪ್ ಅಲ್ಲಿ ಕೊಡೋಣ. ಪ್ರಿಂಟ್ ಅಪ್ ಯುವರ್ ನೇಮ್ ಈಸ್ ಪುಟ್ಸ್ ನೇಮ್. ಓಕೆ ಓಕೆ, ಇದನ್ನ ರನ್ ಮಾಡೋಣ. ಸರಿ, ಸೆಮಿಕೋಲನ್ ಹಾಕಿಲ್ಲ. ಸರಿ, ಬೋತ್ ಬಿಲ್ಡ್ ಅಂಡ್ ರನ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಂಟರ್ ಯುವರ್ ನೇಮ್ ಆದ್ಮೇಲೆ ನಮಗೆ ಬ್ಲಿಂಕ್ ಆಗ್ತಾ ಇರೋದು ಇಲ್ಲಿ. ಕರೆಕ್ಟಾ? ಅದೇ ನಾವು ಪ್ರಿಂಟ್ ಅಪ್ ಕೊಟ್ರೆ ಯಾವ ತರ ಬರುತ್ತೆ ಹೇಳಿ, ಒಂದು ನ್ಯೂ ಲೈನ್ ಕೊಡದೇ ಇದ್ರೆ ಅದು ಸೇಮ್ ಲೈನ್ ಅಲ್ಲೇ ಬ್ಲಿಂಕ್ ಆಗ್ತಾ ಇರೋದು. ಆದ್ರೆ ನಾವು ಪುಟ್ಸ್ ಅನ್ನ ಯೂಸ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಒಂದು ನ್ಯೂ ಲೈನ್ ಅನ್ನ ತಗೊಳುತ್ತೆ. ಓಕೆನಾ? ಪುಟ್ಸ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಒಂದು ನ್ಯೂ ಲೈನ್ ನ ತಗೊಳುತ್ತೆ. ಪ್ರಿಂಟ್ ಅಪ್ ಅಲ್ಲಿ ಒಂದು ನ್ಯೂ ಲೈನ್ ಅನ್ನ ನಾವೇ ಕೊಡಬೇಕಾಗಿರುತ್ತೆ. ಈಗ ನೋಡಿ, ಎಂಟರ್ ಯುವರ್ ನೇಮ್ ರಘು. ಸೊ ನಾನು ಎಂಟರ್ ಪ್ರೆಸ್ ಮಾಡ್ತೀನಿ. ನೋಡಿ, ಯುವರ್ ನೇಮ್ ಈಸ್ ರಘು. ಓಕೆ, ಯಾಕೆ ಹೇಳಿ, ನಾವು ಪ್ರಿಂಟ್ ಅಪ್ ಅಲ್ಲಿ ನ್ಯೂ ಲೈನ್ ಕೊಟ್ಟಿಲ್ಲ, ಸೇಮ್ ಲೈನ್ ಅಲ್ಲೇ ಯಾವ್ದು ಪ್ರಿಂಟ್ ಆಗ್ತಾ ಇದೆ, ಪುಟ್ಸ್ ಅನ್ನೋದು ಪ್ರಿಂಟ್ ಆಗಿ ಎಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಮಾಡ್ಕೊಳ್ಳಿ. ಪುಟ್ಸ್ ಅನ್ನೋದು ಏನ್ ಮಾಡ್ತಾ ಇದೆ ಹೇಳಿ, ಎಂಟರ್ ಯುವರ್ ನೇಮ್ ಅಂತ ಬಂದ್ಬಿಟ್ಟು ಶೋ ಮಾಡಿಬಿಟ್ಟು ಅದು ಕೆಳಗಡೆ ಲೈನ್ ಅನ್ನ ನಮ್ಗೆ ಟೈಪ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಓಕೆ, ಅದನ್ನ ತಗೊಂಡದು ನಾವು ಪ್ರಿಂಟ್ ಅಪ್ ಅಂತ ಕೊಟ್ಟಾಗ ಯುವರ್ ನೇಮ್ ಈಸ್ ಅಂತ ಕೊಟ್ಟು ನಾವು ಅಲ್ಲಿ ಒಂದು ನ್ಯೂ ಲೈನ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ. ಆದ್ರೆ ಪುಟ್ಸ್ ಅನ್ನೋದು ಅದ್ರ ಪಕ್ಕಕ್ಕೆ ಹೋಗಿ ನಮ್ಗೆ ಪ್ರಿಂಟ್ ಕೊಡುತ್ತೆ. ನೋಡಿ, ಯುವರ್ ನೇಮ್ ಈಸ್ ಅಂತ ಕೊಟ್ಟಿದೀವಿ, ಆಮೇಲೆ ಪುಟ್ಸ್ ಏನು ನೇಮ್ ಅಲ್ಲಿ ಏನ್ ವ್ಯಾಲ್ಯೂ ಇನ್ಪುಟ್ ಮಾಡಿರ್ತಾರೋ ಅದನ್ನ ಪ್ರಿಂಟ್ ಕೊಡು ಅಂತ ಹೇಳಿದೀವಿ. ಅದನ್ನ ಎಲ್ಲಿ ಪ್ರಿಂಟ್ ಕೊಟ್ಟಿದ್ವಿ ನೋಡಿ, ಅದು ಆ ಪ್ರಿಂಟ್ ಅಪ್ ಏನ್ ಪ್ರಿಂಟ್ ಕೊಟ್ಟಿದೆಯೋ ಅದ್ರ ಪಕ್ಕದಲ್ಲೇ ಇದು ರಘು ಅನ್ನೋದನ್ನ ಹೋಗಿ ಪ್ರಿಂಟ್ ಕೊಟ್ಟಿದೆ. ಓಕೆ, ಅದೇ ರೀತಿ ನಾವು ಇಲ್ಲಿ ಸ್ಕ್ಯಾನ್ ಅಪ್ ಅನ್ನು ಬಳಸಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಗೆಟ್ಸ್ ಬಳಸಿದ್ರೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಪ್ಲೀಸ್ ಎಂಟರ್ ಯುವರ್ ನೇಮ್ ಅಂತ ಕೊಟ್ಟಿದ್ದೀನಿ. ಸೊ ಈಗ ಸ್ಕ್ಯಾನ್ ಅಪ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಸ್ಕ್ಯಾನ್ ಅಪ್ ಅಲ್ಲಿ ಪರ್ಸೆಂಟೇಜ್ ಕಾಮ ನೇಮ್. ಓಕೆ, ಸೆಮಿಕೋಲನ್ ಹಾಕಿ. ನೆಕ್ಸ್ಟ್ ಪ್ರಿಂಟ್ ಅಪ್ ಅಲ್ಲಿ ಯುವರ್ ನೇಮ್ ಈಸ್ ಪರ್ಸೆಂಟೇಜ್ ನೇಮ್. ಓಕೆ, ನೇಮ್. ಸೊ ಇದನ್ನ ಈಗ ಪ್ರಿಂಟ್ ಕೊಡೋಣ. ಬಿಲ್ಡ್ ಅಂಡ್ ರನ್.
ರಘು. ಸೊ ಯುವರ್ ನೇಮ್ ಈಸ್ ರಘು ಅಂತ ಬರುತ್ತೆ. ಪ್ಲೀಸ್ ಎಂಟರ್ ಯುವರ್ ನೇಮ್ ಅಂತ ಬಂದಾಗ ನಾನು ರಘು ಅಂತ ಹಾಕಿದ್ದೀನಿ. ಯುವರ್ ನೇಮ್ ಈಸ್ ರಘು ಅಂತ ಬಂದಿದೆ. ಓಕೆನಾ, ಇದನ್ನು ನಾನು ನ್ಯೂ ಲೈನಿಗೆ ಕೊಡ್ತೀನಿ ಅಂತ ಹೇಳ್ಕೊಳ್ಳೋಣ. ಓಕೆ, ನ್ಯೂ ಲೈನ್. ಈಗ ಇದನ್ನು ರನ್ ಮಾಡೋಣ. ರಘು, ಓಕೆ, ಎಂಟರ್ ಮಾಡಿದ್ದೀನಿ. ಪ್ಲೀಸ್ ಎಂಟರ್ ಯುವರ್ ನೇಮ್ ಅಂತ ಇತ್ತು, ನಾನು ರಘು ಅಂತ ಎಂಟರ್ ಮಾಡಿದ್ದೀನಿ. ಎಂಟರ್ ಪ್ರೆಸ್ ಮಾಡ್ತೀನಿ. ಯುವರ್ ನೇಮ್ ಈಸ್ ರಘು. ಓಕೆನಾ. ಓಕೆ, ಈಗ ಎಂಟರ್ ಯುವರ್ ನೇಮ್ ಅನ್ನೋ ಪ್ಲೇಸಲ್ಲಿ ಕಿರಣ್ ಕುಮಾರ್ ಅಂತ ಒಂದು ಕಿರಣ್ ಮಧ್ಯೆ ಅಥವಾ ಕುಮಾರ್ ಮಧ್ಯೆ ಒಂದು ಸ್ಪೇಸ್ ಕೊಟ್ಟಾಗ ಸ್ಕ್ಯಾನ್ ಅಪ್ ಹೇಗೆ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಅಂತ ನೋಡಿ. ಈಗ ನೋಡಿ, ಕಿರಣ್ ಹಾಗೆ ಸ್ಪೇಸ್ ಕೊಟ್ಟಿದ್ದೀನಿ, ಕುಮಾರ್ ಅಂತ ಬರ್ತಿದ್ದೀನಿ. ಓಕೆನಾ, ಎಂಟರ್ ಮಾಡ್ತೀನಿ. ನೋಡಿ, ಯುವರ್ ನೇಮ್ ಈಸ್ ಕಿರಣ್ ಅಂತ ಬಂದಿದೆ. ಅವರು ಏನು ಟೈಪ್ ಮಾಡಿದ್ದಾರೆ, ಯೂಸರು ಕಿರಣ್ ಕುಮಾರ್ ಅಂತ ಫುಲ್ ಟೈಪ್ ಮಾಡಿದ್ದಾರೆ, ಆದರೆ ಮಧ್ಯದಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದಾರೆ. ಈ ಸ್ಕ್ಯಾನ್ ಅಪ್ ಏನು ಮಾಡುತ್ತೆ ಅಂದರೆ, ಎಲ್ಲಿ ಒಂದು ಲೆಟರ್ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೋ, ಅಂದರೆ ಸ್ಪೇಸ್ ಇಲ್ಲದೇನೆ ಎಂಡ್ ಆಗುತ್ತೋ ಅದಿಷ್ಟನ್ನು ಮಾತ್ರ ಅದು ಒಂದು ನೇಮ್ ಅಂತ ತಗೊಂಡು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ. ಎಲ್ಲಿ ನೀವು ಸ್ಪೇಸ್ ಕೊಡ್ತೀರೋ ಅಷ್ಟರ ಮೇಲೆ ಎಷ್ಟೇ ಲೆಂತ್ ಟೆಕ್ಸ್ಟನ್ನು ನೀವು ಟೈಪ್ ಮಾಡಿದ್ರು ಕೂಡ ಅದು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ. ಸ್ಕ್ಯಾನ್ ಅಪ್ ಒಂದು ನೇಮನ್ನು ಅಥವಾ ಒಂದು ಸ್ಟ್ರಿಂಗನ್ನು ಟೈಪ್ ಮಾಡ್ಕೊತ ಹೋದಾಗ ಯಾವುದೇ ರೀತಿ ಸ್ಪೇಸ್ ಇಲ್ಲದಾಗ ಮಾತ್ರ ಅದು ಒಂದು ನೇಮ್ ಅಂತ ಅಥವಾ ಒಂದು ಸ್ಟ್ರಿಂಗ್ ಅಂತ ತಗೊಳುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಒಂದು ನ್ಯೂ ಲೈನ್ ಕೊಡ್ತೀನಿ. ನ್ಯೂ ಲೈನ್, ಇದು ನ್ಯೂ ಲೈನ್. ಓಕೆ, ರನ್ ಮಾಡ್ತೀನಿ. ನೋಡಿ, ಎಂಟರ್ ಯುವರ್ ನೇಮ್ ರಘು KM ಅಂತ ನಾನು ಟೈಪ್ ಮಾಡಿದ್ದೀನಿ ಅಲ್ವಾ. ಈಗ ಅದು ಈ ರಘು KM ಅನ್ನೋದು ಏನಿದೆಯಲ್ಲ ಅದು ಒಂದು ಫುಲ್ ನೇಮ್ ಅಲ್ವಾ. ಆ ಫುಲ್ ನೇಮ್ನೇ ಅದು ತಗೋಬಹುದಿತ್ತು, ಆದರೆ ಅದು ತಗೊಳ್ಳಲ್ಲ. ಏನಂತ ರಿಸಲ್ಟ್ ಕೊಡುತ್ತೆ ನೋಡಿ, ಯುವರ್ ನೇಮ್ ಇಸ್ ರಘು. ಯಾಕೇಳಿ, ಆ KM ಅನ್ನೋದನ್ನ ನೀವು ಸಪ್ರೇಟ್ ಮಾಡಿದ್ರೆ, ಒಂದು ಸ್ಪೇಸ್ ಕೊಟ್ಟ ತಕ್ಷಣ ಅದು ಸ್ಕ್ಯಾನ್ ಅಪ್ ಇನ್ನು ಮುಂದೆ ಯಾವುದೇ ಲೆಟರ್ಗಳನ್ನ ನೀವು ಟೈಪ್ ಮಾಡಿದ್ರು ಅದು ಕ್ಯಾಪ್ಚರ್ ಮಾಡಲ್ಲ. ಏನು ಫಸ್ಟ್ ಒಂದು ಲೆಟರ್ ವಿತೌಟ್ ಸ್ಪೇಸಲ್ಲಿ ಏನು ಕೊಟ್ಟಿರ್ತಿರಲ್ಲ ಅದನ್ನು ಮಾತ್ರ ಅದು ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಅದನ್ನ ಔಟ್ಪುಟ್ ಕೊಡೋದೊಂದೇ ಕಾಯ್ತಾ ಇರುತ್ತೆ ಅಷ್ಟೇ. ನೀವು ಇದ್ರ ಮಧ್ಯ ಒಂದು ಸ್ಪೇಸ್ ಕೊಟ್ಟು ಎಷ್ಟೇ ಲೆಂತಿ ಟೆಕ್ಸ್ಟನ್ನು ಟೈಪ್ ಮಾಡಿದ್ರು ಕೂಡ ಅದು ಔಟ್ಪುಟ್ಟು ಕೊಡಲ್ಲ. ಓಕೆನಾ. ಅದೇ ನಾವೀಗ ಈ ಸ್ಕ್ಯಾನ್ ಅಪ್ ಬದಲಾಗಿ ಗೆಟ್ಸನ್ನ ಯೂಸ್ ಮಾಡಿದ್ರೆ ಪ್ರಿಂಟ್ ಯಾವ ರೀತಿ ಕೊಡುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಇದನ್ನು ರನ್ ಮಾಡ್ತೀನಿ. ಎಂಟರ್ ಯುವರ್ ನೇಮ್ ಕಿರಣ್ ಕುಮಾರ್. ಓಕೆ, ಎಂಟರ್ ಪ್ರೆಸ್ ಮಾಡ್ತೀನಿ ನೋಡಿ. ಯುವರ್ ನೇಮ್ ಈಸ್ ಕಿರಣ್ ಕುಮಾರ್. ಓಕೆ, ನಾನು ಸ್ಪೇಸ್ ಕೊಟ್ಟಿದ್ದೀನಿ, ಇನ್ನೊಂದು ನೇಮನ್ನು ಕೂಡ ಅಲ್ಲೇ ಟೈಪ್ ಮಾಡಿದ್ದೀನಿ. ಅದೇನು ತಗೊಳುತ್ತೆ, ನಾವು ಏನೆಲ್ಲ ಟೈಪ್ ಮಾಡ್ತೀವೋ ಅಷ್ಟು ಲೆಟ್ರನ್ನ ತಗೊಂಡು ಆಮೇಲೆ ಪ್ರಿಂಟನ್ನು ಕೊಡುತ್ತೆ. ಓಕೆನಾ. ತುಂಬ ಲೆಟರ್ಸ್ಗಳನ್ನ ನಂಗೆ ಟೈಪ್ ಮಾಡಬೇಕಾಗಿರುತ್ತೆ, ಅದೆಲ್ಲ ನನಗೆ ಔಟ್ಪುಟ್ ಬೇಕು ಅಂದಾಗ ನೀವು ಈ ಗೆಟ್ಸ್ನ ಯೂಸ್ ಮಾಡ್ಕೋಬೋದು. ಓಕೆನಾ, ಅರ್ಥ ಆಯ್ತಲ್ಲ? ಓಕೆನಾ, ಗೆಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ? ಓಕೆ, ಈಗ ಇದನ್ನು ನಾವು ಗೆಟ್ಸ್ ಪುಟ್ಸನ್ನು ಯೂಸ್ ಮಾಡೋಣ. ಫಸ್ಟು ಪುಟ್ಸ್. ಓಕೆ, ಇಲ್ಲಿ ನೀವು ನ್ಯೂ ಲೈನ್ ಅನ್ನೋದನ್ನ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್. ಓಕೆ, ಪ್ರಿಂಟ್ ಅಪ್ ಯುವರ್ ನೇಮ್ ಈಸ್, ಸೊ ಡಬಲ್ ಕೊಟೇಶನ್ ಅಲ್ಲಿ ಓಕೆ, ಪುಟ್ಸ್ ನೇಮ್. Okay, build and run. So your name is Raghavendra KM. Okay, friends, gets and puts na ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಅದರಿಂದ ಏನು ಉಪಯೋಗ ಅನ್ನೋದನ್ನು ತಿಳ್ಕೊಂಡಿದ್ರು ಅನ್ಕೋತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಓಕೆ, ಯಾರು ಈ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸದಾ ನಿಮ್ಮೊಂದಿಗೆ ಟೆಕ್ ಸೈಡ್ ಚಾನಲ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.